Hello friends, welcome to Satya Kannada Info. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. IDBI ಬ್ಯಾಂಕ್ ಕಡೆಯಿಂದ ಅಸಿಸ್ಟೆಂಟ್ ಮ್ಯಾನೇಜರ್ ಮತ್ತು ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ಗಳಿಗೆ ಆನ್ಲೈನ್ ಅರ್ಜಿಯನ್ನ ಆಹ್ವಾನಿಸಲಾಗಿದೆ. ಒಟ್ಟು 1300 ಪೋಸ್ಟ್ಗಳಿಗೆ ಆನ್ಲೈನ್ ಅರ್ಜಿಯನ್ನ ಆಹ್ವಾನಿಸಲಾಗಿದೆ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಈ IDBI ಬ್ಯಾಂಕ್ನ ಅಸಿಸ್ಟೆಂಟ್ ಮ್ಯಾನೇಜರ್ ಮತ್ತು ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ಗಳಿಗೆ ಸಂಬಂಧಿಸಿದಂತೆ ಎಜುಕೇಷನ್ ಕ್ವಾಲಿಫಿಕೇಶನ್, ಆನ್ಲೈನ್ ಎಕ್ಸಾಮ್, ಇಂಪಾರ್ಟೆಂಟ್ ಡೇಟ್ಸ್ ಹಾಗೂ ಎಲ್ಲ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ನೀವೇನಾದರೂ ಆ ವಿಡಿಯೋ ನೋಡಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಆ ವಿಡಿಯೋನ ಲಿಂಕ್ ಇದೆ. ಸೊ ಒಮ್ಮೆ ಆ ವಿಡಿಯೋನ ನೋಡಿ. ಸೊ ಈಗ ಈ ಅಸಿಸ್ಟೆಂಟ್ ಮ್ಯಾನೇಜರ್ ಮತ್ತು ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗಳಿಗೆ ಆನ್ಲೈನ್ನಲ್ಲಿ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕಂತ ನೋಡೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ಕಂಪ್ಲೀಟ್ ಆಗಿ ನೋಡಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ದರೆ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಲು IDBI ಬ್ಯಾಂಕ್ನ ಅಫಿಷಿಯಲ್ ವೆಬ್ಸೈಟ್ಗೆ ಬರಬೇಕಾಗಿರುತ್ತೆ. ಅಫಿಷಿಯಲ್ ವೆಬ್ಸೈಟ್ನ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿದೆ, ಅಥವಾ ನಮ್ಮ ವೆಬ್ಸೈಟ್ಗೆ ವಿಸಿಟ್ ಮಾಡುವ ಮೂಲಕ ಅಫಿಷಿಯಲ್ ವೆಬ್ಸೈಟ್ನ ಡೈರೆಕ್ಟ್ ಲಿಂಕನ್ನು ಪಡೆಯಬಹುದು. ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡಿಕೊಂಡು ಬ್ರೌಸರ್ನಲ್ಲಿ IDBI ರಿಕ್ರೂಟ್ಮೆಂಟ್ ಅಂತ ಸರ್ಚ್ ಮಾಡಿ, ನಂತರ ನಿಮಗೆ ಈ ರೀತಿಯಾಗಿ IDBI ಬ್ಯಾಂಕ್ ಕೆರಿಯರ್ಸ್ ಅಂತ ಲಿಂಕ್ ಓಪನ್ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು IDBI ಬ್ಯಾಂಕ್ ಕೆರಿಯರ್ ಕರೆಂಟ್ ಓಪನಿಂಗ್ಸ್ ಅನ್ನುವ ಮೊದಲನೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ನಂತರ ಈ ರೀತಿಯಾಗಿ ಅಫಿಷಿಯಲ್ ವೆಬ್ಸೈಟ್ ನ ಪೇಜ್ ಓಪನ್ ಆಗುತ್ತೆ. ನೀವು ಇಲ್ಲಿ ನೋಡಬಹುದು ರಿಕ್ರೂಟ್ಮೆಂಟ್ ಆಫ್ ಅಸಿಸ್ಟೆಂಟ್ ಮ್ಯಾನೇಜರ್ ಗ್ರೇಡ್ A 2 years ಎಕ್ಸ್ಪೀರಿಯನ್ಸ್ ಮತ್ತು ರಿಕ್ರೂಟ್ಮೆಂಟ್ ಆಫ್ ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಗ್ರೇಡ್ O ಅನ್ನುವ 2 ಲಿಂಕ್ಸ್ ಇದೆ. ಸೊ ಈ 2 ಪೋಸ್ಟ್ಗಳಿಗೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸುವಂತಹ ಪ್ರಾಸೆಸ್ ಸೇಮ್ ಆಗಿರುತ್ತೆ. ಆದ್ರೆ ಇಲ್ಲಿ ಬಹಳ ವಿದ್ಯಾರ್ಥಿಗಳು 2 years ಎಕ್ಸ್ಪೀರಿಯನ್ಸ್ ಇರುವುದಿಲ್ಲ. ಸೊ ಹಾಗಾಗಿ ಕೇವಲ ಡಿಗ್ರಿ ಕಂಪ್ಲೀಟ್ ಆಗಿದ್ರೆ ಸಾಕು ಈ ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ಗೆ ಅಪ್ಲೈ ಮಾಡಬಹುದಾಗಿರೋದ್ರಿಂದ ಈ ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ಗೆ ಅಪ್ಲೈ ಮಾಡುವಂತಹ ಪ್ರೋಸೆಸ್ ಅನ್ನು ನೋಡೋಣ. ಸೊ ಈಗ ರಿಕ್ರೂಟ್ಮೆಂಟ್ ಆಫ್ ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಅನ್ನುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ನಂತರ ನಿಮಗೆ ಈ ರೀತಿಯಾಗಿ 2 ಲಿಂಕ್ಸ್ ಓಪನ್ ಆಗುತ್ತೆ, ಡೀಟೇಲ್ ಅಡ್ವರ್ಟೈಸ್ಮೆಂಟ್ ಮತ್ತು ಆನ್ಲೈನ್ ಅಪ್ಲೈ ಅಂತ. ಸೊ ಈ ಫಸ್ಟ್ ಲಿಂಕ್ ಡೀಟೇಲ್ ಅಡ್ವರ್ಟೈಸ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ಡೀಟೇಲ್ಡ್ ಅಫಿಷಿಯಲ್ ನೋಟಿಫಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ನಂತರ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಲು ಅಪ್ಲೈ ಆನ್ಲೈನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ನಂತರ ಈ ರೀತಿಯಾಗಿ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡುವಂತಹ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಸೊ ನೀವು ಇಲ್ಲಿ ನೋಡಬಹುದು ಇಂಪಾರ್ಟೆಂಟ್ ಡೇಟ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಬಂದು March 8, 2026 ಆಗಿರುತ್ತೆ. ನಂತರ ಆನ್ಲೈನ್ ಅಪ್ಲಿಕೇಶನ್ ಕ್ಲೋಸಿಂಗ್ ಡೇಟ್ ಬಂದು 19 March 2026 ಆಗಿರುತ್ತೆ. ಸೊ ಈ ಡೇಟ್ಸ್ ಒಳಗಾಗಿ ನೀವು ಆನ್ಲೈನ್ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಸೊ ರೈಟ್ ಸೈಡ್ ನಲ್ಲಿ ನೀವು ನೋಡಬಹುದು ಕ್ಲಿಕ್ ಹಿಯರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್, ಲಾಗಿನ್ ಫಾರ್ ಆಲ್ರೆಡಿ ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ಸ್ ಅಂತ ಇದೆ. ಸೊ ನಾವಿಲ್ಲಿ ಫಸ್ಟ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ತಾ ಇರೋದ್ರಿಂದ ಕ್ಲಿಕ್ ಹಿಯರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ನಂತರ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಸೊ ನೀವು ಇಲ್ಲಿ ನೋಡಬಹುದು ಬೇಸಿಕ್ ಇನ್ಫಾರ್ಮೇಶನ್ ಅಂತ ಇದೆ. ಇಲ್ಲಿ ನಿಮ್ಮ ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ಫಿಲ್ಅಪ್ ಮಾಡಬೇಕಾಗಿರುತ್ತೆ. ಮೊದಲನೇದಾಗಿ ಫಸ್ಟ್ ನೇಮ್ ಅಂತ ಇದೆ. ನಿಮ್ಮ SSLC ಮಾರ್ಕ್ ಶೀಟ್ ನಲ್ಲಿ ಇರುವಂತೆ ನಿಮ್ಮ ಫಸ್ಟ್ ನೇಮ್ ಅನ್ನ ಎಂಟರ್ ಮಾಡ್ಕೊಳ್ಳಿ. ಫಸ್ಟ್ ನೇಮ್ ಅನ್ನ ಎಂಟರ್ ಮಾಡಿದ ನಂತರ ಕನ್ಫರ್ಮ್ ಫಸ್ಟ್ ನೇಮ್ ಅಂತ ಇದೆ. ಸೊ ನೀವು ಫಸ್ಟ್ ನೇಮ್ ನಲ್ಲಿ ಯಾವ ಹೆಸರನ್ನು ಎಂಟರ್ ಮಾಡಿದ್ದೀರಾ ಅದೇ ರೀತಿಯಾಗಿ ಕನ್ಫರ್ಮ್ ಫಸ್ಟ್ ನೇಮ್ ಅಲ್ಲಿ ಸಹ ಸೇಮ್ ನೇಮ್ ಅನ್ನ ಎಂಟರ್ ಮಾಡ್ಕೊಳ್ಳಿ. ನಂತರ ಮಿಡಿಲ್ ನೇಮ್, ನಿಮ್ಮ ಮಿಡಿಲ್ ನೇಮ್ ಇದ್ರೆ ಮಿಡಿಲ್ ನೇಮ್ ಅನ್ನ ಎಂಟರ್ ಮಾಡ್ಕೊಂಡು ಕನ್ಫರ್ಮ್ ಮಿಡಿಲ್ ನೇಮ್ ಅಲ್ಲಿ ಮತ್ತೊಮ್ಮೆ ಎಂಟರ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಲಾಸ್ಟ್ ನೇಮ್, ನಿಮ್ಮ ಲಾಸ್ಟ್ ನೇಮ್ ಇದ್ರೆ ಮಾತ್ರ ನಿಮ್ಮ ಲಾಸ್ಟ್ ನೇಮ್ ಅನ್ನ ಎಂಟರ್ ಮಾಡ್ಕೊಳ್ಳಿ. ನಿಮ್ಮ ಲಾಸ್ಟ್ ನೇಮ್ ಇಲ್ಲ ಅಂತಂದ್ರೆ ಈ ಬಾಕ್ಸಸ್ ಅನ್ನ ಖಾಲಿ ಬಿಟ್ಬಿಡಿ. ಯಾವುದೇ ರೀತಿಯಾಗಿ NA ಅಥವಾ ನಾಟ್ ಅಪ್ಲಿಕೇಬಲ್ ಅಂತ ಎಂಟರ್ ಮಾಡಕ್ಕೆ ಹೋಗಬೇಡಿ. ಇದನ್ನ ಹಾಗೆ ಬ್ಲಾಂಕ್ ಬಿಟ್ಬಿಡಿ. ನಿಮ್ಮ ನೇಮ್ ಎಂಟರ್ ಮಾಡಿದ ನಂತರ ಈ ಫುಲ್ ನೇಮ್ ಕಾಲಮ್ ನಲ್ಲಿ ನಿಮ್ಮ ಫುಲ್ ನೇಮ್ ಶೋ ಆಗ್ತಾ ಇರುತ್ತೆ. ನಿಮ್ಮ ಫುಲ್ ನೇಮ್ ಕರೆಕ್ಟ್ ಇದೆನಾ ಇಲ್ವಾ ಅಂತೇಳಿ ಚೆಕ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿ ಮೊಬೈಲ್ ನಂಬರ್, ಇಲ್ಲಿ ನೀವು ಕರೆಂಟ್ ಯೂಸ್ ಮಾಡುತ್ತಿರುವಂತಹ ನಿಮ್ಮ ಮೊಬೈಲ್ ನಂಬರ್ ಅನ್ನು ಎಂಟರ್ ಮಾಡ್ಕೊಳ್ಳಿ. ನಂತರ ಕನ್ಫರ್ಮ್ ಮೊಬೈಲ್ ನಂಬರ್ ಅನ್ನು ಎಂಟರ್ ಮಾಡಿಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ. ಆಲ್ಟರ್ನೇಟಿವ್ ಮೊಬೈಲ್ ನಂಬರ್, ನಿಮ್ಮ ಹತ್ರ ಸೆಕೆಂಡ್ ಮೊಬೈಲ್ ನಂಬರ್ ಅಥವಾ ಆಲ್ಟರ್ನೇಟಿವ್ ಮೊಬೈಲ್ ನಂಬರ್ ಇದ್ರೆ ಆ ಆಲ್ಟರ್ನೇಟಿವ್ ಮೊಬೈಲ್ ನಂಬರ್ ಅನ್ನ ಈ ಬಾಕ್ಸ್ ನಲ್ಲಿ ಎಂಟರ್ ಮಾಡ್ಕೊಳ್ಳಿ. ನಂತರ ಇಮೇಲ್ ID, ಇಲ್ಲಿ ನಿಮ್ಮ ಇಮೇಲ್ ID ಅನ್ನ ಎಂಟರ್ ಮಾಡಬೇಕಾಗಿರುತ್ತೆ. ನೀವು ಕರೆಂಟ್ ಯೂಸ್ ಮಾಡುತ್ತಿರುವ ನಿಮ್ಮ ಇಮೇಲ್ ID ಅನ್ನ ಎಂಟರ್ ಮಾಡಬೇಕಾಗಿರುತ್ತೆ. ಯಾವ ರೀತಿಯಾಗಿ ಇಮೇಲ್ ID ಅನ್ನ ಕರೆಕ್ಟ್ ಎಂಟರ್ ಮಾಡ್ಬೇಕಂತೇಳಿ ನೀವು ಇಲ್ಲಿ ನೋಡ್ಬೋದು. ನಿಮ್ಮ ಇಮೇಲ್ನ ಮಾತ್ರ ಎಂಟರ್ ಮಾಡಿ, ನಂತರ ಈ ಡೊಮೈನ್ ನೇಮ್ ಅಲ್ಲಿ gmail.com ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕನ್ಫರ್ಮ್ ಇಮೇಲ್ ID ಅಲ್ಲಿ ನಿಮ್ಮ ಫುಲ್ ಇಮೇಲ್ ID ಅನ್ನ ಎಂಟರ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕಾಣುವಂತಹ ಕ್ಯಾಪ್ಚಾ ಕೋಡ್ನ ಸೆಕ್ಯೂರಿಟಿ ಕೋಡ್ ಬಾಕ್ಸ್ ನಲ್ಲಿ ಆಸ್ ಇಟ್ ಈಸ್ ಆಗಿ ಎಂಟರ್ ಮಾಡ್ಕೊಳ್ಳಿ. ನಂತರ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಪಾಪಪ್ ಬರುತ್ತೆ, ಆರ್ ಯು ಶೋರ್ ಅಂತ. ಸೊ ನಿಮ್ಮ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದ್ರೆ ಓಕೆ ಮೇಲೆ ಕ್ಲಿಕ್ ಮಾಡಿ. ಇಲ್ಲಾಂದ್ರೆ ನಿಮ್ಮ ಡೀಟೇಲ್ಸ್ ಅನ್ನ ಕರೆಕ್ಟ್ ಮಾಡಿಕೊಂಡು ನಂತರ ಓಕೆ ಮೇಲೆ ಕ್ಲಿಕ್ ಮಾಡಿ. ನಂತರ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ಮತ್ತು ನಿಮಗೆ ಒಂದು ಮೆಸೇಜ್ ಬರುತ್ತೆ. ನಿಮ್ಮ ಪ್ರೊವಿಷನಲ್ ರಿಜಿಸ್ಟ್ರೇಷನ್ ನಂಬರ್ ಮತ್ತು ಪಾಸ್ವರ್ಡ್ SMS ಮೂಲಕ
SMS ಮೂಲಕ ಕಳಿಸಲಾಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ಯಾವ ರೀತಿಗೆ ಬರುತ್ತೆ ಅಂತೇಳಿ. ಈಗ OTP ವೆರಿಫಿಕೇಶನ್ ಮಾಡಬೇಕಾಗಿರುತ್ತೆ. ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿಯನ್ನು OTP ಮೂಲಕ ಕನ್ಫರ್ಮ್ ಮಾಡಿಕೊಂಡು ವೆರಿಫೈ ಮಾಡಬೇಕಾಗಿರುತ್ತೆ. ಸೊ ಈಗ ಮೊಬೈಲ್ ನಂಬರನ್ನು ವೆರಿಫೈ ಮಾಡಲು ಸಿಂಪಲ್ ಆಗಿ ಇಲ್ಲಿ ಕಾಣುವಂತಹ ಕ್ಯಾಪ್ಚಾ ಕೋಡ್ನ ಈ ಸೆಕ್ಯೂರಿಟಿ ಕೋಡ್ ಬಾಕ್ಸ್ನಲ್ಲಿ ಆಸ್ ಇಟ್ ಈಸ್ ಆಗಿ ಎಂಟರ್ ಮಾಡಿ. ಸೊ ಈ ರೀತಿಯಾಗಿ ಈ ಮೊಬೈಲ್ ನಂಬರ್ ಮುಂದೆ ಕಾಣುವಂತಹ ಸೆಂಡ್ OTP ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ನಿಮ್ಮ ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ. ಸೊ ಬಂದಿರುವಂಥ OTPನ ಈ ಎಂಟರ್ OTP ಬಾಕ್ಸ್ನಲ್ಲಿ ಎಂಟರ್ ಮಾಡ್ಕೊಳ್ಳಿ. ನಂತರ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ನಿಮ್ಮ ಮೊಬೈಲ್ ನಂಬರ್ ವೆರಿಫೈಡ್ ಅಂತ ಗ್ರೀನ್ ಕಲರ್ನಲ್ಲಿ ಶೋ ಆಗುತ್ತೆ. ನಂತರ ಇದೇ ರೀತಿಯಾಗಿ ನಿಮ್ಮ ಇಮೇಲ್ ಐಡಿಯನ್ನು ಸಹ ವೆರಿಫೈ ಮಾಡ್ಕೋಬೇಕಾಗಿರುತ್ತೆ. ಸೊ ಸಿಂಪಲ್ ಆಗಿ OTPಯನ್ನು ಎಂಟರ್ ಮಾಡುವ ಮೂಲಕ ನಿಮ್ಮ ಇಮೇಲ್ ಐಡಿಯನ್ನು ವೆರಿಫೈ ಮಾಡ್ಕೊಳ್ಳಿ. ಒನ್ಸ್ ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿಯನ್ನು ವೆರಿಫೈ ಮಾಡಿದ ನಂತರ ವೆರಿಫೈಡ್ ಅಂತ ಗ್ರೀನ್ ಕಲರ್ನಲ್ಲಿ ಶೋ ಆಗುತ್ತೆ. ಕೆಳಗಡೆ ಸ್ಕ್ರೋಲ್ ಮಾಡಿ. ಈಗ ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋನ ಅಪ್ಲೋಡ್ ಮಾಡಲು ಇಲ್ಲಿ ಕಾಣುವಂತಹ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಅಥವಾ ಬ್ರೌಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೀವು ಸೇವ್ ಮಾಡಿರುವಂತಹ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ. ನೀವು ಅಪ್ಲೋಡ್ ಮಾಡಿರುವಂತಹ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಇಲ್ಲಿ ಶೋ ಆಗುತ್ತೆ. ಪಾಸ್ಪೋರ್ಟ್ ಸೈಜ್ ಫೋಟೋ ಅಪ್ಲೋಡ್ ಮಾಡಿದ ನಂತರ ನಿಮ್ಮ ಲೈವ್ ಫೋಟೋನ ಕ್ಯಾಪ್ಚರ್ ಮಾಡಬೇಕಾಗಿರುತ್ತೆ. ಸೊ ಲೈವ್ ಫೋಟೋನ ಕ್ಯಾಪ್ಚರ್ ಮಾಡಲು ಇಲ್ಲಿ ಕಾಣುವಂತಹ QR ಕೋಡ್ನ ಸ್ಕ್ಯಾನ್ ಮಾಡಿ ನಿಮ್ಮ ಮೊಬೈಲ್ನ ಮೂಲಕ ಲೈವ್ ಫೋಟೋನ ಕ್ಯಾಪ್ಚರ್ ಮಾಡಬೇಕಾಗಿರುತ್ತೆ. ಸೊ ಸಿಂಪಲ್ ಆಗಿ ಇಲ್ಲಿ ಕಾಣುವಂತಹ QR ಕೋಡನ್ನು ನಿಮ್ಮ ಮೊಬೈಲ್ನಲ್ಲಿ ಸ್ಕ್ಯಾನ್ ಮಾಡಿ ಲೈವ್ ಫೋಟೋನ ಕ್ಯಾಪ್ಚರ್ ಮಾಡ್ಕೊಳ್ಳಿ. ಸೊ ಒಮ್ಮೆ ನಿಮ್ಮ ಲೈವ್ ಫೋಟೋ ಕ್ಯಾಪ್ಚರ್ ಆದ ನಂತರ ಇಲ್ಲಿ ಕ್ಯಾಪ್ಚರ್ ಆಗಿರುವಂತಹ ನಿಮ್ಮ ಲೈವ್ ಫೋಟೋ ಶೋ ಆಗುತ್ತೆ. ಸೊ ಲೈವ್ ಫೋಟೋನ ಕ್ಯಾಪ್ಚರ್ ಮಾಡಿದ ನಂತರ ಸಿಂಪಲ್ ಆಗಿ ಇಲ್ಲಿ ಕಾಣುವಂತಹ ಐ ಕನ್ಫರ್ಮ್ ಎನ್ನುವ ಚೆಕ್ ಬಾಕ್ಸ್ ನಲ್ಲಿ ಟಿಕ್ ಮಾಡ್ಕೊಳ್ಳಿ. ಈಗ ಕೆಳಗಡೆ ಸ್ಕ್ರೋಲ್ ಮಾಡಿ ಸ್ಕ್ಯಾನರ್ಡ್ ಸಿಗ್ನೇಚರ್. ಸೊ ಇಲ್ಲಿ ನಿಮ್ಮ ಸಿಗ್ನೇಚರ್ ಅನ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಸೊ ಸಿಂಪಲ್ ಆಗಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಸ್ಕ್ಯಾನ್ ಮಾಡಿರುವಂತಹ ನಿಮ್ಮ ಸಿಗ್ನೇಚರ್ ಫೈಲ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡಿರುವಂತಹ ನಿಮ್ಮ ಸಿಗ್ನೇಚರ್ ಇಲ್ಲಿ ಶೋ ಆಗುತ್ತೆ. ಕರೆಕ್ಟ್ ಇದೆನಾ ಅಂತೇಳಿ ಚೆಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕಾಣುವಂತಹ ಐ ಕನ್ಫರ್ಮ್ ಎನ್ನುವ ಚೆಕ್ ಬಾಕ್ಸ್ ನಲ್ಲಿ ಟಿಕ್ ಮಾಡ್ಕೊಳ್ಳಿ. ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ ನ ಅಪ್ಲೋಡ್ ಮಾಡಿದ ನಂತರ ಈಗ ಸಿಂಪಲ್ ಆಗಿ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬೇಸಿಕ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡಬೇಕಾಗಿರುತ್ತೆ. ಕೆಟಗರಿ. ಸೊ ಇಲ್ಲಿ ನಿಮ್ಮ ಕೆಟಗರಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಸೊ ಸಿಂಪಲ್ ಆಗಿ ನೀವು ಯಾವ ಕೆಟಗರಿಗೆ ಬಿಲಾಂಗ್ ಮಾಡ್ತೀರಾ ಆ ಕೆಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಆರ್ ಯು ಎ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಆಫ್ 40% ಆ್ಯಂಡ್ ಅಬೋವ್ ಅಂತ ಇದೆ. 40% ಅಥವಾ ಅದಕ್ಕಿಂತ ಹೆಚ್ಚು ಬೆಂಚ್ ಮಾರ್ಕ್ ಡಿಸಬಿಲಿಟಿ ಪರ್ಸನ್ ಆಗಿದ್ರೆ ಎಸ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಸಿಂಪಲ್ ಆಗಿ ನೋ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿ. ಸೊ ಇಲ್ಲಿ ಮತ್ತೊಮ್ಮೆ ಸ್ಪೆಸಿಫೈಡ್ ಡಿಸಬಿಲಿಟಿ ಪರ್ಸನ್ ಅಂತ ಕೇಳ್ತಾ ಇದೆ. ಎಸ್ ಆರ್ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಆರ್ ಯು ಎ ಚೈಲ್ಡ್ ಆರ್ ಫ್ಯಾಮಿಲಿ ಮೆಂಬರ್ಸ್ ಆಫ್ ದೋಸ್ ಹೂ ಡೈಡ್ ಇನ್ 1980 ರಿಯಟ್ಸ್ ಅಂತ ಇದೆ. ಸೊ ಇಲ್ಲಿ ಎಸ್ ಆರ್ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ರಿಲಿಜನ್. ಸೊ ಇಲ್ಲಿ ನಿಮ್ಮ ರಿಲಿಜನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ವೆದರ್ ಯು ಬಿಲಾಂಗ್ ಟು ರಿಲಿಜಿಯಸ್ ಮೈನಾರಿಟಿ ಕಮ್ಯುನಿಟಿ ಅಂತ ಇದೆ. ಸೊ ನೀವು ಮೈನಾರಿಟಿ ಕಮ್ಯುನಿಟಿಗೆ ಸೇರಿದ್ರೆ ಎಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ನೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆರ್ ಯು ಎನ್ ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಇದೆ. ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ರೆ ಎಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ನೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪ್ಲೇಸ್ ಡಿಸ್ಟ್ರಿಕ್ಟ್ ಆಫ್ ಡೊಮಿಸೈಲ್ ಅಂತ ಇದೆ. ಇಲ್ಲಿ ನೀವು ನಿಮ್ಮ ಸ್ವಂತ ಡಿಸ್ಟಿಕ್ ಅಂದ್ರೆ ನಿಮ್ಮ ಸ್ವಂತ ಜಿಲ್ಲೆಯ ಹೆಸರನ್ನ ಎಂಟರ್ ಮಾಡಿ. ನಂತರ ಸ್ಟೇಟ್ ಆಫ್ ಡೊಮಿಸೈಲ್. ಸೊ ಇಲ್ಲಿ ಸಿಂಪಲ್ ಆಗಿ ಕರ್ನಾಟಕನ ಸೆಲೆಕ್ಟ್ ಮಾಡ್ಕೊಳ್ಳಿ. ನ್ಯಾಷನಾಲಿಟಿ ಆರ್ ಸಿಟಿಸನ್ಶಿಪ್. ಸೊ ಇಲ್ಲಿ ಸಿಂಪಲ್ ಆಗಿ ಇಂಡಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಇನ್ನು 2 ಆಪ್ಷನ್ ಸಿಗುತ್ತೆ. ಇವುಗಳನ್ನು ಓದ್ಕೊಂಡು ಎಸ್ ಆರ್ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸ್ಟೇಟ್ ಫಾರ್ ವಿಚ್ ದ ಸೆಂಟರ್ ಆಫ್ ಎಕ್ಸಾಮಿನೇಷನ್ ಬಿಲಾಂಗ್ಸ್ ಅಂತ ಇದೆ. ಸೊ ಇಲ್ಲಿ ನೀವು ಯಾವ ಸ್ಟೇಟ್ನಲ್ಲಿ ಎಕ್ಸಾಮ್ ಅನ್ನ ಬರೀಬೇಕು ಅನ್ಕೊಂಡಿದ್ದೀರಾ ಆ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಸೊ ನಾನಿಲ್ಲಿ ಸಿಂಪಲ್ ಆಗಿ ಕರ್ನಾಟಕನ ಸೆಲೆಕ್ಟ್ ಮಾಡ್ಕೋತೀನಿ. ನಂತರ ಸೆಂಟರ್ ಆಫ್ ಎಕ್ಸಾಮಿನೇಷನ್, ಯಾವ ಸಿಟಿಯಲ್ಲಿ ಎಕ್ಸಾಮಿನೇಷನ್ ಅನ್ನು ಬರೀಬೇಕು ಅನ್ಕೊಂಡಿದ್ದೀರಾ ಆ ಸಿಟಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಝೋನ್ ಫಾರ್ ಪೋಸ್ಟಿಂಗ್ ಅಂತ ಇದೆ. ಸೊ ಇಲ್ಲಿ ನೀವು ಯಾವ ಝೋನ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಆ ಝೋನನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಸೊ ನಾನಿಲ್ಲಿ ಕರ್ನಾಟಕಕ್ಕೆ ಅಂದರೆ ಬೆಂಗಳೂರು ಝೋನ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಹಾಗಾಗಿ ಬೆಂಗಳೂರನ್ನ ಸೆಲೆಕ್ಟ್ ಮಾಡ್ಕೋತೀನಿ. ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿ ಎಂಟರ್ ಎನಿ 2 ID ಕಾರ್ಡ್ ಡೀಟೇಲ್ಸ್ ಅಂತ ಇದೆ. ಸೊ ಇಲ್ಲಿ ಸಿಂಪಲ್ ಆಗಿ ID ಕಾರ್ಡ್ 1 ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ಹಲವಾರು ಆಪ್ಷನ್ಸ್ ಸಿಗುತ್ತೆ. ಇವುಗಳಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಈ ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೋತೀನಿ. ನಂತರ ID ಕಾರ್ಡ್ ನಂಬರ್ 1 ಅಂತ ಇದೆ. ಸೊ ನಾನಿಲ್ಲಿ ಈ ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ಆಧಾರ್ ಕಾರ್ಡ್ ನಂಬರನ್ನು ಎಂಟರ್ ಮಾಡ್ಕೋತೀನಿ. ಅದೇ ರೀತಿಯಾಗಿ ID ಕಾರ್ಡ್ 2 ನಲ್ಲಿ ಪಾನ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಈ ID ಕಾರ್ಡ್ 2 ನಂಬರ್ನಲ್ಲಿ ಪಾನ್ ಕಾರ್ಡ್ ನಂಬರನ್ನು ಎಂಟರ್ ಮಾಡ್ಕೋತೀನಿ. ID ಕಾರ್ಡ್ಸ್ನ ಡೀಟೇಲ್ಸ್ ಎಂಟರ್ ಮಾಡಿದ ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿ ಪರ್ಸನಲ್ ಡೀಟೇಲ್ಸ್ ಅಂತ ಇದೆ. ಸೊ ಇಲ್ಲಿ ನಿಮ್ಮ ಪರ್ಸನಲ್ ಡೀಟೇಲ್ಸನ್ನು ಎಂಟರ್ ಮಾಡಬೇಕಾಗಿರುತ್ತೆ. ಸಿಂಪಲ್ ಆಗಿ ಡೇಟ್ ಆಫ್ ಬರ್ತ್ ಅಂತ ಇದೆ. ಡೇ, ಮಂತ್ ಆ್ಯಂಡ್ ಇಯರ್ ವೈಸ್ ಆಗಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡ್ಕೊಳ್ಳಿ.
ನಿಮ್ಮ ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿದ ನಂತರ ಆಟೋಮೆಟಿಕ್ ಆಗಿ ಇಲ್ಲಿ ನಿಮ್ಮ ಏಜ್ ಶೋ ಆಗುತ್ತೆ. ಈಗ ಜೆಂಡರ್, ಸೊ ಇಲ್ಲಿ ನಿಮ್ಮ ಜೆಂಡರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಡೂ ಯು ಹ್ಯಾವ್ ಟ್ವಿನ್ ಬ್ರದರ್ ಆರ್ ಸಿಸ್ಟರ್ ಅಂತ ಇದೆ. ಸೊ ಇಲ್ಲಿ ನಿಮಗೆ ಟ್ವಿನ್ ಬ್ರದರ್ ಆರ್ ಸಿಸ್ಟರ್ ಇದ್ರೆ ಎಸ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಮ್ಯಾರಿಟಲ್ ಸ್ಟೇಟಸ್, ಸೊ ಇಲ್ಲಿ ನಿಮ್ಮ ಮ್ಯಾರಿಟಲ್ ಸ್ಟೇಟಸ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಫಾದರ್ ನೇಮ್, ಸೊ ಇಲ್ಲಿ ನಿಮ್ಮ ಫಾದರ್ ನೇಮ್ ಅನ್ನು ಎಂಟರ್ ಮಾಡ್ಕೊಳ್ಳಿ. ಮದರ್ ನೇಮ್, ಸೊ ಇಲ್ಲಿ ನಿಮ್ಮ ಮದರ್ ನೇಮ್ ಅನ್ನು ಎಂಟರ್ ಮಾಡಿ. ಪರ್ಸನಲ್ ಡೀಟೇಲ್ಸ್ ಎಂಟರ್ ಮಾಡಿದ ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿ ಅಡ್ರೆಸ್ ಫಾರ್ ಕರೆಸ್ಪಾಂಡೆನ್ಸ್ ಅಂತ ಇದೆ. ಸೊ ಇಲ್ಲಿ ಸಿಂಪಲ್ ಆಗಿ ನಿಮ್ಮ ಕಂಪ್ಲೀಟ್ ಅಡ್ರೆಸ್ ಅನ್ನ ಎಂಟರ್ ಮಾಡಬೇಕಾಗಿರುತ್ತೆ. ಸೊ ಈ ಬಾಕ್ಸಸ್ಗಳಲ್ಲಿ ನಿಮ್ಮ ಕಂಪ್ಲೀಟ್ ಅಡ್ರೆಸ್ ಅನ್ನ ಎಂಟರ್ ಮಾಡ್ಕೊಳ್ಳಿ. ನಿಮ್ಮ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಅನ್ನ ಎಂಟರ್ ಮಾಡಿದ ನಂತರ ಪರ್ಮನೆಂಟ್ ಅಡ್ರೆಸ್ ಅಂತ ಇದೆ. ಸೊ ಇಲ್ಲಿ ನಿಮ್ಮ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ ಸೇಮ್ ಆಗಿದ್ರೆ ಇಲ್ಲಿ ಸಿಂಪಲ್ ಆಗಿ ಸೇಮ್ ಆಸ್ ಅಡ್ರೆಸ್ ಫಾರ್ ಕರೆಸ್ಪಾಂಡೆನ್ಸ್ ಅನ್ನುವ ಈ ಚೆಕ್ ಬಾಕ್ಸ್ ನಲ್ಲಿ ಟಿಕ್ ಮಾಡ್ಕೊಳ್ಳಿ. ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಏನಾದರೂ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಗಿಂತ ಬೇರೆ ಆಗಿದ್ರೆ ಇಲ್ಲಿ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಅನ್ನ ಎಂಟರ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಈ ಚೆಕ್ ಬಾಕ್ಸ್ ನಲ್ಲಿ ಟಿಕ್ ಮಾಡ್ಕೊಳ್ಳಿ. ಕೆಳಗಡೆ ಸ್ಕ್ರೋಲ್ ಮಾಡಿ ಅಡ್ರೆಸ್ ಫಾರ್ GST ಇನ್ವಾಯ್ಸಿಂಗ್ ಅಂತ ಇದೆ. ಸೊ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಆರ್ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಅಂತ ಇರುತ್ತೆ. ಸೊ ಯಾವ್ದಾದ್ರು ಒಂದು ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೀವು ಇಲ್ಲಿ ನೋಡಬಹುದು ಅಪ್ಲಿಕೇಶನ್ ಫೀ ಆರ್ ಇಂಟಿಮೇಷನ್ ಚಾರ್ಜಸ್ ಅಂತ ಇದೆ. ಸೊ ನಿಮ್ಮ ಕ್ಯಾಟಗರಿ ವೈಸ್ ಆಗಿ ನಿಮ್ಮ ಫೀಸ್ ಎಷ್ಟಿದೆ ಅನ್ನೋದನ್ನ ಇಲ್ಲಿ ಶೋ ಆಗುತ್ತೆ. ಸೊ ಈ ಫೀಸ್ ಅನ್ನ ನೀವು ಪೇ ಮಾಡಬೇಕಾಗಿರುತ್ತೆ. ಈಗ ವ್ಯಾಲಿಡೇಟ್ ಯುವರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ನೀವು ಎಂಟರ್ ಮಾಡಿರುವಂತಹ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದ್ರೆ ಈ ರೀತಿಯಾಗಿ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಶೋ ಆಗುತ್ತೆ. ಈಗ ಓಕೆ ಮೇಲೆ ಕ್ಲಿಕ್ ಮಾಡಿ. ಈಗ ಸಿಂಪಲ್ ಆಗಿ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಎಜುಕೇಶನ್ ಕ್ವಾಲಿಫಿಕೇಶನ್ ಡೀಟೇಲ್ಸ್, ಸೊ ಇಲ್ಲಿ ನಿಮ್ಮ ಡಿಗ್ರಿಯ ಡೀಟೇಲ್ಸ್ ಅನ್ನ ಎಂಟರ್ ಮಾಡಬೇಕಾಗಿರುತ್ತೆ. ಸಿಂಪಲ್ ಆಗಿ ಕಾಲೇಜ್ ನೇಮ್, ಯೂನಿವರ್ಸಿಟಿ ನೇಮ್, ಡಿಗ್ರಿ, ಸಬ್ಜೆಕ್ಟ್ ಆರ್ ಸ್ಟ್ರೀಮ್, ನೀವು ಯಾವ ಸ್ಟ್ರೀಮ್ ಅಥವಾ ಯಾವ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದ್ರೆ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಡೇಟ್ ಆಫ್ ಪಾಸಿಂಗ್, ಸೊ ಇಲ್ಲಿ ನಿಮ್ಮ ಡಿಗ್ರಿ ಡೇಟ್ ಆಫ್ ಪಾಸಿಂಗ್ ಅನ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ನಂತರ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್, ಸೊ ನಿಮಗೆ ಡಿಗ್ರಿಯಲ್ಲಿ ಎಷ್ಟು ಪರ್ಸೆಂಟೇಜ್ ಬಂದಿದೆ ಅನ್ನೋದನ್ನ ಈ ಪರ್ಸೆಂಟೇಜ್ ಬಾಕ್ಸ್ ನಲ್ಲಿ ಎಂಟರ್ ಮಾಡ್ಕೊಳ್ಳಿ. ನಂತರ ಕ್ಲಾಸ್ ಆರ್ ಗ್ರೇಡ್, ಸೊ ನೀವು ಡಿಗ್ರಿಯಲ್ಲಿ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ದೀರಾ, ಸೆಕೆಂಡ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ದೀರಾ ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಾದ ನಂತರ ನೀವು ಇಲ್ಲಿ ನೋಡಬಹುದು ಅಕಾಡೆಮಿಕ್ ಇಯರ್ಸ್ ಮತ್ತು ಸೆಮಿಸ್ಟರ್ ವೈಸ್ ಆಗಿ ಮಾರ್ಕ್ಸ್ ಅನ್ನ ಎಂಟರ್ ಮಾಡಲು ಬಾಕ್ಸಸ್ ಅನ್ನ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಸೆಮಿಸ್ಟರ್ ವೈಸ್ ಆಗಿ ನಿಮ್ಮ ಮಾರ್ಕ್ಸ್ ಅನ್ನ ಎಂಟರ್ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ಸೆಮಿಸ್ಟರ್ ವೈಸ್ ಆಗಿ ನಿಮ್ಮ ಮಾರ್ಕ್ ಶೀಟ್ ನಲ್ಲಿ ಇರುವಂತೆ ನಿಮ್ಮ ಮಾರ್ಕ್ಸ್ ಅನ್ನ ಎಂಟರ್ ಮಾಡಿ. ನಿಮ್ಮ ಮಾರ್ಕ್ಸ್ ಅನ್ನ ಎಂಟರ್ ಮಾಡಿದ ನಂತರ ಆಟೋಮೆಟಿಕ್ ಆಗಿ ಇಲ್ಲಿ ನಿಮ್ಮ ಟೋಟಲ್ ಮಾರ್ಕ್ಸ್ ಮತ್ತು ಟೋಟಲ್ ಪರ್ಸೆಂಟೇಜ್ ಆಟೋ ಕ್ಯಾಲ್ಕುಲೇಟ್ ಆಗಿ ಬರುತ್ತೆ. ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿ ಎಂಟರ್ ಮಾಡಿದಿರಾ ಇಲ್ವಾ ಅಂತೇಳಿ ಚೆಕ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿ ಡೂ ಯು ಹ್ಯಾವ್ ಪ್ರೊಫಿಷಿಯನ್ಸಿ ಇನ್ ಕಂಪ್ಯೂಟರ್ಸ್ ಆರ್ IT ರಿಲೇಟೆಡ್ ಆಸ್ಪೆಕ್ಟ್ಸ್ ಅಂತ ಇದೆ. ನಿಮ್ಗೆ ಏನಾದರೂ ಕಂಪ್ಯೂಟರ್ ಪ್ರೊಫಿಷಿಯನ್ಸಿ ಅಥವಾ ಕಂಪ್ಯೂಟರ್ ನಾಲೆಜ್ ಇದ್ರೆ ಎಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವೇನಾದರೂ ಎಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಡೀಟೇಲ್ಸ್ ಆಫ್ ಕಂಪ್ಯೂಟರ್ ನಾಲೆಜ್ ಅಂತ ಇದೆ. ಸೊ ಈ ಡೀಟೇಲ್ಸ್ ಆಫ್ ಕಂಪ್ಯೂಟರ್ ನಾಲೆಜ್ ಬಾಕ್ಸ್ ನಲ್ಲಿ ನಿಮಗೆ ಕಂಪ್ಯೂಟರ್ ನಾಲೆಜ್ ಅಲ್ಲಿ ಏನೇನು ಕಲ್ತಿದ್ರೆ ಅನ್ನೋದನ್ನ ಈ ಬಾಕ್ಸ್ ನಲ್ಲಿ ಎಂಟರ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿ ವರ್ಕ್ ಎಕ್ಸ್ಪೀರಿಯನ್ಸ್, ಸೊ ಇಲ್ಲಿ ನಿಮ್ಮ ವರ್ಕ್ ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡಬೇಕಾಗಿರುತ್ತೆ. ಪ್ರೆಸೆಂಟ್ಲಿ ವರ್ಕಿಂಗ್ ಅಂತ ಇದೆ. ಸೊ ಇಲ್ಲಿ ನೀವು ಕರೆಂಟ್ ಏನಾದರೂ ವರ್ಕ್ ಮಾಡ್ತಾ ಇದ್ರೆ ಎಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್, ಸೊ ನೀವು SC ST OBC ಮತ್ತು PWBD ಕ್ಯಾಟಗರಿಯ ಸ್ಟೂಡೆಂಟ್ಸ್ ಆಗಿದ್ರೆ PET ಎಕ್ಸಾಮ್ಗೆ ಇಲ್ಲಿ ಎಸ್ ಆರ್ ನೋ ಅಂತ ಕೇಳುತ್ತೆ. ಸೊ ನಿಮ್ಗೆ ಏನಾದರೂ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಬೇಕಾಗಿದ್ರೆ ಎಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಲ್ಯಾಂಗ್ವೇಜಸ್ ನೋನ್, ಸೊ ಇಲ್ಲಿ ನಿಮಗೆ ಯಾವ ಲ್ಯಾಂಗ್ವೇಜಸ್ ಓದಲು, ಬರೆಯಲು ಮತ್ತು ಮಾತನಾಡಲು ಬರುತ್ತೆ ಅನ್ನೋದನ್ನ ಎಂಟರ್ ಮಾಡಿಕೊಂಡು ಇಲ್ಲಿ ಕಾಣುವಂತಹ ರೀಡ್, ರೈಟ್, ಸ್ಪೀಕ್ ಅನ್ನುವ ಬಟನ್ಗಳನ್ನ ಆನ್ ಮಾಡ್ಕೋಬೇಕಾಗಿರುತ್ತೆ. ಸೊ ನಾನು ಫಸ್ಟ್ ಬಾಕ್ಸ್ ನಲ್ಲಿ ಕನ್ನಡ ಅಂತ ಎಂಟರ್ ಮಾಡಿದ್ದೀನಿ. ನನಗೆ ಕನ್ನಡ ಓದಲು, ಬರೆಯಲು ಮತ್ತು ಮಾತನಾಡಲು ಬರುತ್ತೆ. ಹಾಗಾಗಿ ರೀಡ್, ರೈಟ್, ಸ್ಪೀಕ್ ಅನ್ನುವ 3 ಆಪ್ಷನ್ಸ್ ಅನ್ನ ಆನ್ ಮಾಡ್ಕೊಂಡಿದ್ದೀನಿ ಅಥವಾ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದೇ ರೀತಿಯಾಗಿ ನಿಮಗೆ ಎಷ್ಟು ಲ್ಯಾಂಗ್ವೇಜಸ್ ಬರುತ್ತೆ ಅಷ್ಟು ಲ್ಯಾಂಗ್ವೇಜ್ಗಳನ್ನ ಇಲ್ಲಿ ಎಂಟರ್ ಮಾಡಿಕೊಂಡು ಇದೇ ರೀತಿಯಾಗಿ ರೀಡ್, ರೈಟ್, ಸ್ಪೀಕ್ ಅನ್ನುವ ಆಪ್ಷನ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಆನ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ಲ್ಯಾಂಗ್ವೇಜಸ್ಗಳನ್ನು ಎಂಟರ್ ಮಾಡ್ಕೊಳ್ಳಿ. ನಂತರ ವ್ಯಾಲಿಡೇಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದ್ರೆ ವೆರಿಫೈಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಈಗ ಸಿಂಪಲ್ ಆಗಿ ಸೇವ್ ಅಂಡ್ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿಯಾಗಿ ನಿಮಗೆ ನಿಮ್ಮ ಅಪ್ಲಿಕೇಶನ್ನ ಪ್ರಿವ್ಯೂ ಓಪನ್ ಆಗುತ್ತೆ. ನೀವು ಎಂಟರ್ ಮಾಡಿರುವಂತಹ ಎಲ್ಲ ಡೀಟೇಲ್ಸ್ ಇಲ್ಲಿ ಶೋ ಆಗುತ್ತೆ. ಎಂಟರ್ ಮಾಡಿರುವಂತಹ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದೆನಾ ಇಲ್ವಾ ಅಂತೇಳಿ ಸ್ಕ್ರೋಲ್ ಮಾಡ್ತಾ ನಿಮ್ಮ ಎಲ್ಲ ಡೀಟೇಲ್ಸನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಬಾಟಮ್ನಲ್ಲಿ ನಿಮಗೆ ಈ ರೀತಿಯಾಗಿ ಶೋ ಆಗುತ್ತೆ. ನೀವು ಎಂಟರ್ ಮಾಡಿರುವಂತಹ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದ್ರೆ ಐ ಅಗ್ರಿ ಚೆಕ್ ಬಾಕ್ಸ್ನಲ್ಲಿ ಟಿಕ್ ಮಾಡ್ಕೊಳ್ಳಿ. ನಂತರ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಪಾಪಪ್ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಮತ್ತೊಮ್ಮೆ ಆರ್ ಯು ಶೋರ್ ಟು ಕಂಟಿನ್ಯೂ ಅಂತ ಕೇಳುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಡಾಕ್ಯುಮೆಂಟ್ಸ್ ಅಪ್ಲೋಡ್ ಲಿಸ್ಟ್, ಸೊ ಇಲ್ಲಿ ಡಾಕ್ಯುಮೆಂಟ್ಸ್ ಅನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಸಿಂಪಲ್ ಆಗಿ ನಿಮ್ಮ ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್
ಮತ್ತು ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಅನ್ನ ಎಂಟರ್ ಮಾಡಬೇಕಾಗಿರುತ್ತೆ. ಸಿಂಪಲ್ ಆಗಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ತಮ್ಮ ಇಂಪ್ರೆಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫೈಲ್ ಅನ್ನ ಅಪ್ಲೋಡ್ ಮಾಡಿದ ನಂತರ ಈ ರೀತಿಯಾಗಿ ನಿಮಗೆ ಪೇಜ್ ಓಪನ್ ಆಗುತ್ತೆ. ಸೊ ನೀವು ಇಲ್ಲಿ ನೋಡಬಹುದು ಈ ರೀತಿಯಾಗಿ ತಮ್ಮ ಇಂಪ್ರೆಷನ್ ಇರಬೇಕಾಗಿರುತ್ತೆ. ತಮ್ಮ ಇಂಪ್ರೆಷನ್ ಕರೆಕ್ಟ್ ಆಗಿದ್ರೆ ಇಲ್ಲಿ ಕಾಣುವಂತಹ ಓಕೆ ಮೇಲೆ ಕ್ಲಿಕ್ ಮಾಡಿ ನಂತರ ಇದೇ ರೀತಿಯಾಗಿ ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಅನ್ನ ಅಪ್ಲೋಡ್ ಮಾಡ್ಕೋಬೇಕಾಗಿರುತ್ತೆ. ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಸ್ಯಾಂಪಲ್ ಬಂದು ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿದೆ. ಸೊ ನೀವು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಬಿಟ್ಟು ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ವೈಟ್ ಪೇಪರ್ ಮೇಲೆ ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಅನ್ನ ಬರೆದು ಅದನ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಸೊ ನೀವು ಇಲ್ಲಿ ನೋಡಬಹುದು ಈ ರೀತಿಯಾಗಿ ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಇರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿಯಾಗಿ ನಿಮ್ಮ ಲೆಫ್ಟ್ ಥಂಬ್ ಇಂಪ್ರೆಷನ್ ಮತ್ತು ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಅನ್ನ ಅಪ್ಲೋಡ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಕಾಣುವಂತಹ ಕ್ಯಾಪ್ಚಾ ಕೋಡ್ ನ ಈ ಸೆಕ್ಯೂರಿಟಿ ಕೋಡ್ ನಲ್ಲಿ ಆಸ್ ಇಟ್ ಈಸ್ ಆಗಿ ಎಂಟರ್ ಮಾಡ್ಕೊಳ್ಳಿ. ನಂತರ ಸೇವ್ ಅಂಡ್ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಪಾಪ್ಅಪ್ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ನಂತರ ಈ ರೀತಿಯಾಗಿ ಪೇಮೆಂಟ್ ಆಪ್ಷನ್ ಬರುತ್ತೆ. ಈಗ ನೀವು ಪೇಮೆಂಟ್ ಅನ್ನು ಮಾಡಬೇಕಾಗಿರುತ್ತೆ. ನೀವು ಪೇ ಮಾಡಬೇಕಾಗಿರುವಂತಹ ಅಮೌಂಟ್ ಇಲ್ಲಿ ಶೋ ಆಗುತ್ತೆ. ಈಗ ಅಮೌಂಟ್ ಅನ್ನು ಪೇ ಮಾಡಲು ಈಗ ಇಲ್ಲಿ ಕಾಣುವಂತಹ ಕ್ಯಾಪ್ಚಾ ಕೋಡ್ ನ ಈ ಸೆಕ್ಯೂರಿಟಿ ಬಾಕ್ಸ್ ನಲ್ಲಿ ಆಸ್ ಇಟ್ ಈಸ್ ಆಗಿ ಎಂಟರ್ ಮಾಡ್ಕೊಳ್ಳಿ. ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಡು ಯು ವಾಂಟ್ ಟು ಸಬ್ಮಿಟ್ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಪೇಮೆಂಟ್ಸ್ ಮೆಥಡ್ ಓಪನ್ ಆಗುತ್ತೆ. ನಿಮ್ಗೆ ಇಲ್ಲಿ ಹಲವಾರು ಪೇಮೆಂಟ್ ಆಪ್ಷನ್ಸ್ ಇರುತ್ತೆ. ಇವುಗಳಲ್ಲಿ ಯಾವ್ದಾದ್ರು ಒಂದು ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಪೇಮೆಂಟ್ ಅನ್ನು ಮಾಡಬೇಕಾಗಿರುತ್ತೆ. UPI ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಕ್ಯೂ ಆರ್ ಕೋಡ್ ಬರುತ್ತೆ. ಶೋ QR ಕೋಡ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ನಿಮಗೆ QR ಕೋಡ್ ಓಪನ್ ಆಗುತ್ತೆ. ಇದನ್ನ ನೀವು ಫೋನ್ ಪೇ, ಗೂಗಲ್ ಪೇ ಅಥವಾ ಪೇಟಿಎಂ ನ ಮೂಲಕ ಸ್ಕ್ಯಾನ್ ಮಾಡಿ ಅಮೌಂಟ್ ಅನ್ನು ಪೇ ಮಾಡಬಹುದು. ಸೊ ಅಮೌಂಟ್ ಅನ್ನು ಪೇ ಮಾಡಿ ಒನ್ಸ್ ನಿಮ್ಮ ಪೇಮೆಂಟ್ ಸಕ್ಸಸ್ಫುಲ್ ಆದ ನಂತರ ನಿಮಗೆ ಈ ರೀತಿಯಾಗಿ ಟ್ರಾನ್ಸಾಕ್ಷನ್ ನ ಅಕ್ನಾಲೆಜ್ಮೆಂಟ್ ಬರುತ್ತೆ. ಸೊ ನೀವು ಬೇಕಾದ್ರೆ ಇದನ್ನ ಪ್ರಿಂಟ್ ತೆಗೆದುಕೊಳ್ಳಬಹುದು. ಒಮ್ಮೆ ನಿಮ್ಮ ಪೇಮೆಂಟ್ ಕಂಪ್ಲೀಟ್ ಆದ ನಂತರ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಿರುತ್ತೆ. ಈಗ ನಿಮ್ಮ ಅಪ್ಲಿಕೇಶನ್ ಪ್ರಿಂಟ್ ಔಟ್ ಅನ್ನು ತೆಗೆದುಕೊಳ್ಳಲು ಮತ್ತೊಮ್ಮೆ ಈ ರೀತಿಯಾಗಿ ಅಪ್ಲಿಕೇಶನ್ ನ ಲಾಗಿನ್ ಪೇಜ್ಗೆ ಬನ್ನಿ. ಈಗ ಲಾಗಿನ್ ಫಾರ್ ಆಲ್ರೆಡಿ ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಲಾಗಿನ್ ಡೀಟೇಲ್ಸ್ ಕೇಳುತ್ತೆ. ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಮತ್ತು ಪಾಸ್ವರ್ಡ್ ಈಗಾಗಲೇ ನಿಮ್ಮ ಮೊಬೈಲ್ಗೆ ಮೆಸೇಜ್ ಮೂಲಕ ಬಂದಿರುತ್ತೆ. ಸೊ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಮತ್ತು ಪಾಸ್ವರ್ಡ್ ಅನ್ನು ಎಂಟರ್ ಮಾಡ್ಕೊಳ್ಳಿ. ನಂತರ ಸೆಕ್ಯೂರಿಟಿ ಕೋಡ್ ಅನ್ನು ಎಂಟರ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿಯಾಗಿ ನಿಮ್ಮ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಈಗಾಗಲೇ ನಿಮ್ಮ ಪೇಮೆಂಟ್ ಕಂಪ್ಲೀಟ್ ಆಗಿರೋದ್ರಿಂದ ಈಗ ನೀವು ಅಪ್ಲಿಕೇಶನ್ ಪ್ರಿಂಟ್ಔಟ್ ಅನ್ನು ತೆಗೆದುಕೊಳ್ಳಬಹುದು. ಈಗ ಅಪ್ಲಿಕೇಶನ್ ಪ್ರಿಂಟ್ ತೆಗೆದುಕೊಳ್ಳಲು ಸಿಂಪಲ್ ಆಗಿ ಇಲ್ಲಿ ಕಾಣುವಂತಹ ಪ್ರಿಂಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅಪ್ಲಿಕೇಶನ್ ಪ್ರಿಂಟ್ಔಟ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಇದೇ ರೀತಿಯಾಗಿ ನೀವಿಲ್ಲಿ ನೋಡಬಹುದು ಈ ರಿಸಿಪ್ಟ್ ಪ್ರಿಂಟ್ ಮತ್ತು ಟ್ಯಾಕ್ಸ್ ಇನ್ವಾಯ್ಸ್ ಅಂತ ಇದೆ. ಸೊ ಇಲ್ಲಿ ಈ ರಿಸಿಪ್ಟ್ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ನೀವು ಪ್ರಿಂಟ್ಔಟ್ ತೆಗೆದುಕೊಳ್ಳಬಹುದು. ಇದೇ ರೀತಿಯಾಗಿ ಟ್ಯಾಕ್ಸ್ ಇನ್ವಾಯ್ಸ್ ಅನ್ನು ಸಹ ನೀವು ಪ್ರಿಂಟ್ಔಟ್ ಅನ್ನು ತೆಗೆದುಕೊಳ್ಳಬಹುದು. ಸೊ ಇದಿಷ್ಟು ಈ IDBI ಬ್ಯಾಂಕ್ನ ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ಗೆ ಕಂಪ್ಲೀಟ್ ಅಪ್ಲಿಕೇಶನ್ ಪ್ರಾಸೆಸ್ ಆಗಿರುತ್ತೆ. ಐ ಹೋಪ್ ಈ ಪ್ರಾಸೆಸ್ ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.